ನಾಳೆ ಸಿಗಂದೂರು ಕೇಬಲ್ ಸೇತುವೆ ಲೋಕಾರ್ಪಣೆ ಆಗುತ್ತೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣ ಆಗಿರುವಂತಹ ಈ ಕೇಬಲ್ ಸೇತುವೆ ಲೋಕಾರ್ಪಣೆಗೊಳ್ಳಲಿದೆ. ಈ ಮೂಲಕ 7 ದಶಕಗಳ ಕನಸು ನನಸಾಗ್ತಾ ಇದೆ. ಶರಾವತಿ ಬ್ಯಾಕ್ ವಾಟರ್ನಲ್ಲಿ ನಿರ್ಮಾಣ ಆಗಿರುವಂತಹ ಸೇತುವೆ ಇದು. 17 ಪಿಲ್ಲರ್ ಅನ್ನು ಬಳಸಿ 2.24 ಕಿಲೋಮೀಟರ್ ಉದ್ದದ ಸೇತುವೆ ನಿರ್ಮಾಣ ಆಗಿದೆ. 16 ಮೀಟರ್ ಅಗಲ ಇದ್ದು ಇದರಲ್ಲಿ 1.5 ಮೀಟರ್ ಎರಡೂ ಬದಿ ಫುಟ್ಪಾತ್ ಇದೆಯಂತೆ. ಕೇಬಲ್ ಆಧಾರದ ಮೇಲೆ 740 ಮೀಟರ್ ಸೇತುವೆ ನಿಂತಿದೆ. ದೇಶದಲ್ಲೇ 2ನೇ ಅತಿದೊಡ್ಡ ಕೇಬಲ್ ಆಧಾರಿತ ಸೇತುವೆ ಇದು ಅಂತ ಹೆಗ್ಗಳಿಕೆಗೂ ಪಾತ್ರ ಆಗ್ತಾ ಇದೆ. ಗುಜರಾತ್ನ ದ್ವಾರಕಾ ದ್ವೀಪಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸುದರ್ಶನ ಸೇತು ಮೊದಲನೆಯದು. ಸೊ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಇದೇ ಕೇಬಲ್ ಸೇತುವೆ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದಿದ್ದು. 17 ಪಿಲ್ಲರನ್ನು ಬಳಸಿದ್ದಾರೆ. ಆಲ್ಮೋಸ್ಟ್ ಒಂದು 2.24 ಕಿಲೋಮೀಟರ್ ಉದ್ದದ ಸೇತುವೆ ಇದು. ಕೇಬಲ್ ಆಧಾರದ ಮೇಲೆ 740 ಮೀಟರ್ನ ಈ ಸೇತುವೆ ನಿಂತಿದೆ. ನಾಳೆ ಇದು ಲೋಕಾರ್ಪಣೆ ಆಗ್ತಾ ಇದೆ. 7 ದಶಕಗಳ ಕನಸಾಗಿರುವಂತಹ ಶರಾವತಿ ಬ್ರಿಡ್ಜ್ ಲೋಕಾರ್ಪಣೆಗೆ ಕ್ಷಣಗಣನೆ ಇರುವಂತದ್ದು. ಅದರಲ್ಲೂ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವಂತಹ ಈ ಬ್ರಿಡ್ಜ್ಗೆ ಸಾಕಷ್ಟು ಜನ ಕನಸನ್ನು ಕಂಡಿದ್ರು. ಯಾಕಂತ ಹೇಳಿದ್ರೆ 2 ಅಂದ್ರೆ ಮಧ್ಯ ಕರ್ನಾಟಕ ಆಗಿರ್ಬೋದು ಮತ್ತೆ ಕರಾವಳಿ ಭಾಗಕ್ಕೆ ಸಂಪರ್ಕ ಸೇತುವೆ ಇದಾಗಿರುವಂತದ್ದು ನಾವು ದೃಶ್ಯವನ್ನು ನೋಡೋದಾಗಿದೆ. ಏನು ಇದು ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಸೇತುವೆ. ಇದು 7 ದಶಕಗಳ ಒಂದು ಕನಸಾಗಿರುವಂಥದ್ದು ಇಲ್ಲಿನ ಜನರಿಗೆ. 2019ರಲ್ಲಿ ಯಡಿಯೂರಪ್ಪ ಅವರು CM ಆಗಿದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸಚಿವ ಅಂದರೆ ನಾಳೆ ಏನು ಲೋಕಾರ್ಪಣೆ ಮಾಡ್ತಾರೆ ನಿತಿನ್ ಗಡ್ಕರಿ ಅವರೇ ಬಂದು ಒಂದು ಶಂಕುಸ್ಥಾಪನೆ ಮಾಡಿರುವಂತಹ ಒಂದು ಬ್ರಿಡ್ಜ್ ಈಗಾಗಲೇ ಸಿಂಗಾರಗೊಂಡು ಮದವಣಗಿತ್ತಿಯಂತೆ ಕಂಗೊಳಿಸ್ತಾ ಇದೆ. 2.24 ಕಿಲೋಮೀಟರ್ ಉದ್ದ ಇರುವಂತಹ ಈ ಸೇತುವೆ 16 ಮೀಟರ್ನಷ್ಟು ಅಗಲ ಇದೆ. ಮತ್ತು 2 ಬದಿಗಳಲ್ಲೂ 1.5 ಮೀಟರ್ನಷ್ಟು ಫುಟ್ಪಾತ್ ಕೂಡ ಇದೆ. ಅದರಲ್ಲೂ ಈ ಸೇತುವೆ ಪ್ರಾಮುಖ್ಯತೆ ಏನಂತಂದರೆ 740 ಮೀಟರ್ ತೂಗು ಅಂದರೆ ಕೇಬಲ್ ಆಧಾರದ ಮೇಲೆ ನಿಂತಿರುವಂತಹ ಈ ಸೇತುವೆಯಲ್ಲಿ 4 ಪಿಲ್ಲರ್ ಅಂದರೆ ಕೇಬಲ್ನ 4 ಪಿಲ್ಲರ್ಗಳು ಕೂಡ ಹಾಕಿರುವಂಥದ್ದು ನಾವು ನೋಡೋದಾಗಿದೆ. ಏನು ಇದು ಜಾರ್ಖಂಡ್ ಮೂಲದಿಂದ ಒಂದು ಕಂಪ್ನಿಯಿಂದ ತಂದಿರುವಂತಹ ಕೇಬಲ್ಲು. ಪ್ರಮುಖವಾಗಿ ಈ ಸೇತುವೆ ನಿರ್ಮಾಣ ಮಾಡೋದಕ್ಕೆ ಸ್ವದೇಶಿ ವಸ್ತುಗಳನ್ನೇ ಬಳಸಿ ನಿರ್ಮಾಣ ಮಾಡಿರುವಂಥದ್ದು. ಅದರಲ್ಲೂ ದೇಶದ 2ನೇ ಅತಿ ದೊಡ್ಡ ಈ ಒಂದು ಕೇಬಲ್ ಆಧಾರಿತ ಸೇತುವೆ ಆಗಿರುವಂಥದ್ದು. ಪ್ರಮುಖವಾಗಿ ಇದು ಗುಜರಾತ್ನ ದ್ವಾರಕೆ ದ್ವೀಪಕ್ಕೆ ಸಂಪರ್ಕಿಸುವಂತಹ ಸುದರ್ಶನ ಸೇತುವೆ ಬಿಟ್ಟರೆ ಇದು ದೇಶದ 2ನೇ ಅತಿ ದೊಡ್ಡ ಸೇತುವೆ ಆಗಿರುವಂಥದ್ದು. ಯಾಕಂದರೆ ಶರಾವತಿ ಹಿನ್ನೀರಿನಲ್ಲಿರುವಂತಹ ಸಾಕಷ್ಟು ಜನರಿಗೆ ಕೂಡ ತೊಂದರೆ ಆಗ್ತಾ ಇತ್ತು. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಮತ್ತು ಧಾರ್ಮಿಕ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೆ ಲಾಂಚ್ನ ಮೂಲಕ ಭಕ್ತಾದಿಗಳಾಗಿರ್ಬೋದು ಮತ್ತು ಸಾರ್ವಜನಿಕರು ಅಲ್ಲಿರುವಂತಹ ಗ್ರಾಮಸ್ಥರು ಕೂಡ ಹೋಗಬೇಕಾಗಿತ್ತು. ಆದರೆ ಈಗ ಈ ಸೇತುವೆಯಿಂದ ಸಾಕಷ್ಟು ಒಂದು ಅನುಕೂಲವೂ ಕೂಡ ಆಗಿದೆ. ಅದರಲ್ಲೂ 16 ಮೀಟರ್ ಅಗಲ ಇರುವಂತಹ ದ್ವಿಪದಿ ರಸ್ತೆಯಲ್ಲಿ ಮಧ್ಯ ಕರ್ನಾಟಕ ಆಗಿರ್ಬೋದು ಮತ್ತು ಕರಾವಳಿ ಭಾಗಕ್ಕೆ ಸಂಪರ್ಕ ಸೇತುವೆ ಇದಾಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಸಿಗಂದೂರು ಮತ್ತು ಕೊಲ್ಲೂರು ಸೇರಿದಂತೆ ಹಲವಾರು ಧಾರ್ಮಿಕ ಕ್ಷೇತ್ರಗಳಿಗೆ ಒಂದು ಸಂಪರ್ಕ ಹೊಂದಿಸುವಂತಹ ಈ ಸೇತುವೆ ಆಗಿರುವಂಥದ್ದು. ಮೊದಲು ಲಾಂಚ್ಗಳ ಮೂಲಕ ಸಿಗಂದೂರು ದೇವಸ್ಥಾನಕ್ಕೆ ಹೋಗಿ ಭಕ್ತರು ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬರ್ತಾಯಿದ್ರು. ಮತ್ತು ಸಿಗಂದೂರು ಆ ಭಾಗದ ಶರಾವತಿ ಹಿನ್ನೀರಿನಲ್ಲಿರುವಂಥ ಪ್ರದೇಶಗಳು ಹೋಗ್ಬೇಕಂತಂದರೆ ಲಾಂಚೇ ಅವಲಂಬಿಸ್ತಾ ಇದ್ರು. ಆದರೆ ಈ ಸೇತುವೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಸಂತಸು ಕೂಡ ಅಲ್ಲಿ ಮನೆ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಸೇತುವೆ 17 ಪಿಲ್ಲರ್ಗಳ ಮೂಲಕ ನಿರ್ಮಾಣ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಶರಾವತಿ ಹಿನ್ನೀರಲ್ಲಿ ಸಾಕಷ್ಟು ನೀರಿರುವಂಥ ಹಿನ್ನೆಲೆಯಲ್ಲಿ ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚು ನೀರು ಶೇಖರಣೆ ಆಗ್ತಾಯಿತ್ತು. ಆ ಹಿನ್ನೆಲೆಯಲ್ಲಿ 17 ಪಿಲ್ಲರ್ಗಳಲ್ಲೇ ಈ ಒಂದು ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಲಾಂಚ್ಗಳು ದೃಶ್ಯ ನೋಡೋದಾಗಿದೆ. ಈ ರೀತಿಯಂಥ ಲಾಂಚ್ಗಳಲ್ಲೇ ಸಿಗಂದೂರು ಚೌಡೇಶ್ವರಿ ಆಗಿರ್ಬೋದು ದೇವಸ್ಥಾನಕ್ಕಾಗಿರ್ಬೋದು ಮತ್ತು ಅಲ್ಲಿರುವಂಥ ಶರಾವತಿ ಹಿನ್ನೀರಿನಲ್ಲಿರುವಂತಹ ಗ್ರಾಮಗಳಿಗೆ ಗ್ರಾಮಸ್ಥರು ಪ್ರತಿನಿತ್ಯನೂ ಕೂಡ ಓಡಾಡ್ತಾ ಇದ್ರು. ಆದರೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮಾತ್ರ ಈ ಲಾಂಚ್ನ ಸೌಲಭ್ಯ ಇರ್ತಾಯಿತ್ತು. ಆದರೆ ಈಗ ದಿನದ 24 ಗಂಟೆಗಳ ಕಾಲ ಕೂಡ ಓಡಾಡುವಂತಹ ಸೌಲಭ್ಯವು ಕೂಡ ಒದಗಿ ಬಂದಿರುವಂಥದ್ದು. ಏನು ನಾಳೆ 12 ಗಂಟೆಗೆ ಈ ಸೇತುವೆ ಲೋಕಾರ್ಪಣೆ ಆಗುತ್ತೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಆಗಿರ್ಬೋದು ಮತ್ತು ಸಂಸದ BY ರಾಘವೇಂದ್ರ ಆಗಿರ್ಬೋದು ಮತ್ತು ಕೇಂದ್ರದ ಹಲವಾರು ನಾಯಕರಾಗಿರ್ಬೋದು ರಾಜ್ಯ ನಾಯಕರು ಕೂಡ ಆಗಮಿಸಿ ಈ ಸೇತುವೆ ಲೋಕಾರ್ಪಣೆಗೆ ಸಾಕ್ಷಿಯಾಗಲಿದ್ದಾರೆ.
ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಪುನೀತಾಪ್ತಿ, ಪಬ್ಲಿಕ್ ಟಿವಿ, ಶಿವಮೊಗ್ಗ.